ಕನಸೊಂದು ಹುಟ್ಟಿತು ಬೆಳಗಿನ ಮೊದಲ ಕಿರಣದಂತೆ. ಮನವೊಂದು ಬಯಸಿತು ಒಂದು ನೆರಳಿನ ಚಿಕ್ಕ ಗೂಡು. ಬೇಕಿತ್ತು ಒಂದೇ ಒಂದು ಶಾಶ್ವತ ವಿಳಾಸ. ಅಲೆಮಾರಿ ಜೀವನಕ್ಕೆ ಒಂದು ನಿಲ್ದಾಣ, ಹರಿಯುವ ಜಲಕ್ಕೆ ಒಂದು ತಂಗುದಾಣ. ಗಟ್ಟಿಯಾಗಿ ನಿಂತವು ಕಂಬಗಳು ನಮ್ಮ ನಂಬಿಕೆಯ ಎಲುಬಿನಂತೆ. ಪ್ರತಿ ಕಂಬ ನಮ್ಮ ಹಾದಿಯಲ್ಲಿ ಬಿದ್ದ ದನಿವಿನ ನೋವಿನ ಧೈರ್ಯದ ಅಮರ ಗುರುತು. ಸ್ಥಿರವೆಂಬ ಮರಳು ಮತ್ತು ಕಡಿಯೆಂಬ ಶಕ್ತಿಯನ್ನು ಸಿಮೆಂಟ್ ಎಂಬ ಸಂಬಂಧ ಬೆಸೆಯಿತು. ಅದರ ಮೇಲೆ ಇಟ್ಟಿಗೆವೆಂಬ ವಿಶ್ವಾಸದ ಹೆಜ್ಜೆ ಇಡುತ್ತಾ ಸಾಗಿತು ಪಯಣ. ನೀರು ಪ್ರೀತಿ ಹನಿಗಳಂತೆ ಸುರಿದು ಬಿಸಿಲೆಂಬ ಕಷ್ಟಗಳ ಬಿರುಕು ತಣಿಸಿ ಸಂಬಂಧವನ್ನು ಬಿಗಿ ಮಾಡಿತು. ಇದು ಒಂದು ಮನೆಯಲ್ಲ, ಕನಸಿನ ರೂಪಕ. ಕನಸಿನ ರೂಪಕ್ಕೆ ನಾವು ಕೊಟ್ಟ ಒಂದು ಜೀವ, ಜೀವಕ್ಕೆ ಕೊಟ್ಟ ಪ್ರೀತಿಯ ರೂಪ. ಇದು ಕನಸಿನ ಮನೆಯಲ್ಲ, ಕನಸೇ ಕಲ್ಲಾಗಿರುವ ಮನೆ. ನಾವು ಕಟ್ಟಿದ್ದು ಗೋಡೆಗಳಲ್ಲ, ಪ್ರೀತಿಯ ರಾಜ್ಯ. ನಾವು ವಾಸಿಸುತ್ತಿರುವುದು ಮನೆಯಲ್ಲ, ಪರಿಶ್ರಮದ ದೇವಾಲಯ. ಅದುವೇ ನಮ್ಮ ಆಲಯ, ಶಿವಾಲಯ. ಓಂ ನಮಃ ಶಿವಾಯ. ಇದು ಒಂದು ವಸ್ತುವಲ್ಲ, ನಾವು ನಿರ್ಮಿಸಿರುವ ಪುಟ್ಟ ಗ್ರಹ. ಈ ಗ್ರಹದಲ್ಲಿರುವುದು ಪ್ರೀತಿ, ಮಮತೆ, ಕಾಳಜಿ ಮತ್ತು ಸಂತೋಷ. ಇಲ್ಲಿ ಜೀವಿಸುವ ನಮ್ಮ ಮುಂದಿನ ಪೀಳಿಗೆಗೆ ನಗುವ ಜಾಗದ ನಂದನವನ. ಈ ಮನೆಯೊಳಗೆ ನಮ್ಮೆಲ್ಲರ ಹೆಜ್ಜೆಗಳ ನಾದ, ಸಂಗೀತದ ತಾಳ. ನಮ್ಮ ನಗು ಇಂಪಾದ ಸ್ವರ. ನಮ್ಮ ಪ್ರೀತಿ ಈ ಗೋಡೆಗಳಲ್ಲಿ ಬರೆದಿರುವ ಅಮೋಘ ಅಮರ ಕಾವ್ಯ. ಇದು ಕೇವಲ ಮನೆಯಲ್ಲ, ನಮ್ಮ ಪರಿಶ್ರಮದ ಪ್ರತಿಬಿಂಬ, ನಮ್ಮ ಹಾದಿಯ ಸಂಕೇತ, ನಮ್ಮ ಹೃದಯದ ಸಂಕಲನ, ನಮ್ಮ ನಗುವಿಗೆ ಸೂರ್ಯೋದಯ, ಒಟ್ಟಾಗಿ ನಿಂತ ಒಂದು ಪ್ರಪಂಚ.